ನಮಸ್ತೆ. ಅನ್ಶು ಅಶೋಕ್ ಹೆಗ್ಡೆ. ಈ ಸರಿ ನಾನೇ ಹೇಳ್ತೀನಿ, ಓಹೋ, ಬಟ್ ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀನು ಇಂಗ್ಲಿಷ್ನಲ್ಲಿ ಹೇಳು. ಸರಿ ಆಯ್ತು, ಕನ್ನಡದಲ್ಲಿ ಹೇಳಿ, ನಾನು ಇಂಗ್ಲಿಷ್. ಈ ಬ್ಲಾಗ್ನ ಸಬ್ಜೆಕ್ಟು ಭಾವನಾತ್ಮಕವಾದಂಥ ಸಂಪರ್ಕ. ಅದೇ ನಿಮ್ದು ಏನು ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ? ಇಮೋಷನಲ್ ಇಂಟಿಮೆಸಿ ಅಂದ್ರೆ ಭಾವನಾತ್ಮಕ ಬಾಂಧವ್ಯ, ಸಂಪರ್ಕ. ಏನ್ ನೀವು ಹೇಳ್ತೀರಾ? ಕರೆಕ್ಟಾ? ಕರೆಕ್ಟು. ಹಿಂಗೆ. ಸೊ ಸಿ emotional intimacy, see, physically we are present for a partner, like you hold hands, adella, see, that is on the physical intimacy. But when it comes to emotional intimacy, it's subject to your complete presence, whether you're physically there, you're mentally there, by heart you are there, by mind you are there. So that goes to the emotional intimacy. ಸೊ ಅದರಲ್ಲಿ ಏನಂತಂತಂದರೆ, ಫ್ಯೂ ಎಕ್ಸಾಂಪಲ್ಸ್ ಏನಾದರೂ ಕೊಡೋದಿದ್ರೆ ಅದರಲ್ಲಿ ಯು ಆರ್ ದೇರ್, ಯು ಆರ್ ಜಸ್ಟ್ ಲಿಸ್ನಿಂಗ್. ಈಗ ಕೆಲವೊಂದು ಸಲ ಏನಾಗುತ್ತೆ, ನಮ್ಮ ಪಾರ್ಟ್ನರ್ ಮಾತಾಡ್ತಿರ್ಬೇಕಾದ್ರೆ ವಿ ಕಟ್ ಇನ್ ಬಿಟ್ವೀನ್ ಆ್ಯಂಡ್ ವಿ ಸ್ಟಾರ್ಟ್ ಗಿವಿಂಗ್ ಫಾರ್ ಎಕ್ಸಾಂಪಲ್ ದೇರ್ ಇಸ್ ಸಮ್ ಪ್ರಾಬ್ಲಮ್ ಆರ್ ಏನೋ ಅವ್ರಿಗೆ ಶೇರ್ ಮಾಡೋದಂತ ಇರುತ್ತೆ. ಸೊ ಜಸ್ಟ್ ಶೇರಿಂಗ್, ಅದರಲ್ಲಿ ಅವ್ರಿಗೆ ನಿಮ್ಮ ರಿವರ್ಟ್ ವಾಟ್ ಯು ಸೇ ಜ್ಞಾನ ಬೇಡ ಅಲ್ಲಿ. ನಾನು ಹಿಂಗೆ, ಓಕೆ ನೀನು ಹಿಂಗಲ್ಲ ಹಿಂಗೆ ಮಾಡು, ಹಿಂಗಲ್ಲ ಹಿಂಗೆ ಮಾಡು. ಸಿ ವೆನ್ ದೇ ಆರ್ ಟಾಕಿಂಗ್, ಅಲೌ ದೆಮ್ ಟು ಟಾಕ್, ಬಿ ದೇರ್ ಫಾರ್ ದೆಮ್, ಹ್ಯಾವ್ ದಟ್ eye to eye contact, tell them that you are there, you talk about it, ನೀನು ಮಾತಾಡೋ, I will hear out. Whether it is female or male, doesn't matter. When your partner needs you emotionally, be there for them, don't give lectures, okay, hear them out properly. ಅವ್ರು ಏನೇ ಶೇರ್ ಮಾಡಂಗಿದ್ರು, ಸೇ ಸಪೋಸ್ ದೇ ವಾಂಟ್ ಟು ಶೇರ್ ಔಟ್ ಅ ಸ್ಟೋರಿ ಹ್ಯಾಪನ್ಡ್ ಇನ್ ದೇರ್ ಡೇ, ಇನ್ ದೇರ್ ಡೇ, ವೆದರ್ ಇಟ್ ಇಸ್ ಅಟ್ ವರ್ಕ್ ಆರ್ ಮನೆಯಲ್ಲೇ ಏನಾದರೂ ಆಗಿ, ಇಟ್ಸ್ ಓಕೆ, ಅಲೌ ದೆಮ್ ಟು ಟಾಕ್, ಬಿ ದೇರ್ ಫಾರ್ ದೆಮ್ ಆ್ಯಂಡ್ ಜಸ್ಟ್ ಲೈಕ್ ಓಕೆ ಫೈನ್, ನೋ ಪ್ರಾಬ್ಲಮ್, ಯು ಶೇರ್ ಇಟ್ ಔಟ್. ನಿಮ್ಮ ಅನಿಸಿಕೆ? ಇಲ್ಲ, ಅದು ಕರೆಕ್ಟ್ ಇದೆ. ಈ ಭಾವನಾತ್ಮಕ ಅನ್ನೋದೇ ಏನಿದೆಯಲ್ಲ, ಗಂಡ ಹೆಂಡತಿಗಳ ಮಧ್ಯೆ ಆ ಭಾವನೆಗಳು, ಆ ಎಮೋಷನ್ನು, ಇದೆಲ್ಲ ಇರಲೇಬೇಕು. ನಾನು ಹೇಳೋದೇನು ಅಂತಂದ್ರೆ, ಅದರಲ್ಲಿ ಯಾವುದೇ ರೀತಿ ಈ ಸ್ವಾರ್ಥನೂ ಇರಬಾರದು. ಏನೋ ಒಂದು ಬಟ್ ಹಿಂಗೆ ಹೇಳ್ಬಿಟ್ಟು ನಾನು ಅವಳಿಗೆ ಭಾವನಾತ್ಮಕವಾಗಿದ್ದೀನಿ, ಇದಿದ್ದೀನಿ, ಹೀಗೆ ಅಂತ ತೋರಿಸ್ಕೊಂಡು ಒಳಗೊಂದು ಇದಿರೋ, ಇದು ಪರಿಶುದ್ಧವಾದಂತಹ ತನು ಮನ ಎಲ್ಲವೂ ಇದರಲ್ಲಿ ಇದು ಬರುತ್ತೆ. ಆ ಮನಸ್ಸಿನಿಂದ ಒಂದು ಪ್ಯೂರ್ ಅಂದ್ರೆ ಹಾರ್ಟ್, ಇದರಿಂದ ಪರಿಶುದ್ಧವಾದಂತ ಹೃದಯದಿಂದ ಪ್ರತಿಯೊಂದಕ್ಕೂ ಭಾವನೆಗಳ ಜೊತೆ, ತಮ್ಮ ಕಂಪ್ಯಾನಿಯನ್ ಜೊತೆ ಆ ಸಂಬಂಧಗಳಿದ್ದಾಗ ಜೀವನ ಒಂದು ರೀತಿಯ ಪರಿಪೂರ್ಣವಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಕರೆಕ್ಟ್. ಸಿ, ಯು ಆರ್ ದೇರ್ ಟು ಹೇರ್ ದೆಮ್ ಔಟ್, ದಟ್ಸ್ ಅ ವೆರಿ ಬಿಗ್ ಥಿಂಗ್. ಇಫ್ ಯು ಆರ್ ಅ ಗುಡ್ ಲಿಸ್ನರ್ in a relationship, there is nothing like it. ಇನ್ನು ಇದರಲ್ಲೂ ಇದು ಒಂದೇ ವಿಷಯದಲ್ಲ, ಲಿಸ್ನರ್ ಕೇಳುವುದು ಏನಿದೆಯಲ್ಲ, ಕೇಳಿ. ಈಗ ನೀನ್ ಮಾತಾಡ್ತೀರ, ಮಧ್ಯೆ ಮಾತಾಡ್ತಾ ಹೋಗೋದಂತಲ್ಲ. ಫಸ್ಟ್ ಎದುರುಗಡೆ ಯಾರೇ ಕೂತಿಲ್ಲ, ಅದು ಪಾರ್ಟ್ನರ್ ಇರ್ಲಿ ಅಥವಾ ಇನ್ನೊಬ್ಬ ವ್ಯಕ್ತಿ ಇರ್ಲಿ, ಅವನ ಒಂದು ಮನಸ್ಸಿನಲ್ಲಿ ಏನಿದೆ, ಅವನ ಭಾವನೆಗಳಲ್ಲಿ ಏನಿದೆ, ಅವನ ನಿಲುವೇನು, ಅದನ್ನ ತಿಳ್ಕೊಂಡ್ಬಿಟ್ಟು ನಾವು ಮಾತಾಡಿದಾಗ ಎಲ್ಲ ವಿಷಯದಲ್ಲೂ, ಅದು ಅಂದ್ರೆ ಜಗಳ ಇರ್ಬೋದು, ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ಬೋದು, ಅದಕ್ಕೊಂದು ಸರಿಯಾದಂತ ಪರಿಹಾರಗಳನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಕರೆಕ್ಟ್. ಸಿ, ವೆನ್ ಯು ಆರ್ ಇಮೋಷನಲಿ ಪ್ರೆಸೆಂಟ್ ಫಾರ್ ಯುವರ್ ಪಾರ್ಟ್ನರ್, see, here we are talking about husband and wife. Even in general, if you are emotionally present for somebody, talking to them and hearing to them, that's a very big thing, because sometimes the opposite person have to just let it out to relax. So that is one thing you need to build in your relationship. When you can be present for them emotionally, there is nothing like it. Your relationship goes to the next level. So I cannot even express how that relationship builds further. ಒಂದು ಮಾತು ಹೇಳ್ತೀನಿ, ಭಾವನೆಗಳಿಲ್ಲದೆ, ಭಾವನೆಗಳ ಒಂದು ಆ ಸಂಪರ್ಕವಿಲ್ಲದೆ, ಆ ಬಾಂಧವ್ಯ ಇಲ್ಲದೆ ಗಂಡ ಹೆಂಡತಿ ಜೀವನ ಪರಿಪೂರ್ಣ ಆಗೋದಕ್ಕಾಗಲಿ ಅಥವಾ ಸುಖಮಯ
ಆಗೋದಕ್ಕಾಗ್ಲಿ ಅದಿದ್ರೇನೆ ಚಂದ, ಅದಿಲ್ಲ ಅಂತಂದ್ರೆ ಇರೋದೇ ಇಲ್ಲ. ನಾನು ಕೊನೆಯದಾಗಿ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿ ಪ್ರಾಮಿಸ್ ಈಚ್ ಅದರ್ that emotional intimacy, of course, that is one of the reason nammibru relationship have gone stronger year by year. So from here onwards also we will be present emotionally for each other. ದದ್ದು ಇದು ಏನು ಅಂತಂದ್ರೆ 30 ವರ್ಷ ಆಯ್ತು ಈಗ ಈ ಪ್ರಶ್ನೆ ಕೇಳ್ತಾ ಇದ್ದಲ್ಲ ದದ್ದು. ಈಗ ಪ್ರಾಮಿಸ್ ಮಾಡುವಂತದ್ದು what do you say, ಇನ್ನೊಂದ್ಸಲ ಅದನ್ನ ಪ್ರಾಮಿಸಸ್ ಇಲ್ಲ, ಇದು ನಾನು ಬಟ್ ಪ್ರಾಮಿಸ್ ಅದು ಅವತ್ತೇ ಪ್ರಾಮಿಸ್ ಮಾಡಿರೋದು ಲವ್ ಮಾಡಕ್ಕಿದ್ರೇನೆ. ಈಗೀಗ ಮತ್ತೆ ಪ್ರಾಮಿಸ್ ಅಂದ್ರೆ ಆಫ್ಟರ್ 30 years ರಿನ್ಯೂವಲ್ ಮಾಡ್ಕೋತಾರಲ್ಲ, ಅದು ಇನ್ನೊಂದ್ಸಲ ಆ ತರ ಗಂಡ ಹೆಂಡತಿ ಜೀವನ ರಿನ್ಯೂವಲ್ ಅಲ್ಲ ದದ್ದು. ರಿನ್ಯೂವಲ್ ಅಂತಂದ್ರೆ ಯೋರ್ ರಿಲೇಶನ್ಶಿಪ್ ಅಲ್ಲಿ ಒಂದು ಹೊಸ ಚಿಗುರು ಅಂತ ನಾನು ಹೇಳ್ತಾ ಇರೋದು. ಆಯ್ತು, ನೀ ಹೇಳಿದ್ದಕ್ಕೆ ಒಪ್ಪಿಗೆ, ಮನ ಹೆಂಡತಿ ಮಾತು ಕೇಳಬೇಕಲ್ಲ, ಇಲ್ಲ ಅಂತ. ಓಕೆ, ನಿಮ್ಮ ಅನಿಸಿಕೆ ಏನೋ, ಡೂ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಬಾಕ್ಸ್. ನಮಸ್ತೆ.